ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಎಲ್ರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ನೀವು ಇದೊಂದು ಸಣ್ಣ ಕೆಲಸ ನೋಡಿ ಹೇಳ್ತಾ ಇದ್ದೀನಿ ನಾನು, ನೀವು ಇದೊಂದು ಸಣ್ಣ ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ. ಯಾವುದಪ್ಪ ಇದು ಸಣ್ಣ ಕೆಲಸ? ನಾವು ಏನು ಮಾಡಬೇಕು, ಏನು ಅದು, ಇದ್ರ ಬಗ್ಗೆ ಗೊತ್ತಾಗ್ತಿಲ್ವಲ್ಲ? ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದಕ್ಕಿಂತ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಲೈಕ್ ಕೊಡಿ. ಲೈಕು ಉಚಿತವಾಗಿರುತ್ತೆ. ನಿಮಗೆ ಯಾವ ರೀತಿ ಮಾಹಿತಿ ಬೇಕು ಅಂತ ಹೇಳಿ, ಅದೇ ರೀತಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಬನ್ನಿ, ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅದು ಸಣ್ಣ ಕೆಲಸ ಅಂದರೆ, ರಾಜ್ಯ ಸರ್ಕಾರ ನಿಮಗೆಲ್ಲ ಗೊತ್ತಿದೆ, ರೇಷನ್ ಕಾರ್ಡ್ ಇದ್ದವರಿಗೆ ಹಲವಾರು ರೀತಿಯ ಸೌಲಭ್ಯಗಳನ್ನ ಕೊಡ್ತಾ ಬಂದಿದೆ. ಅನ್ನಭಾಗ್ಯ ಯೋಜನೆ, ಗೃಹ ಜ್ಯೋತಿ, ಹಾಗೆ ಗೃಹಲಕ್ಷ್ಮಿ. ಇದೆಲ್ಲ ಕೊಡಬೇಕು ಅಂದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಬೇಕು. ರೇಷನ್ ಕಾರ್ಡ್ ಇದ್ರೂ ಮಾತ್ರ ಈ ಸೌಲಭ್ಯ ಬರುತ್ತೆ. ಕೆಲವೊಂದು ಸಲ ರೇಷನ್ ಕಾರ್ಡ್ನ ತೆಗೆಯಕ್ಕೆ ರಾಜ್ಯ ಸರ್ಕಾರ ಹಲವಾರು ಹರಸಾಹಸ ಪಟ್ಟಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಈ ಹರಸಾಹಸ ಯಾಕೆ ಪಡ್ತು, ಏನಕ್ಕೋಸ್ಕರ ಮಾಡ್ತು ನಿಮಗೆ ಗೊತ್ತಿದೆಯೇ? ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರುತ್ತೆ. ಯಾಕಪ್ಪ ಅಂದ್ರೆ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ನೋಡಿ. ಇಲ್ಲ ರೀ, ಹಣ ಗೃಹಲಕ್ಷ್ಮಿ ತಿಂಗಳ 2,000 ಕೊಡಬೇಕು. 2,000 ರೂಪಾಯಿ ಕೊಡಕ್ಕೆ ದುಡ್ಡು ಬೇಕು. ದುಡ್ಡು ಎಲ್ಲಿಂದ ಬರುತ್ತೆ? ಆದಾಯದ ಮೂಲನೇ ಇಲ್ಲ. ಅದಕ್ಕೋಸ್ಕರ ರೇಷನ್ ಕಾರ್ಡ್ ಅನ್ನ ತೆಗೆಯಕ್ಕೆ ಹಲವಾರು ರೀತಿಯ ಪ್ಲಾನ್ಗಳನ್ನ ಮಾಡ್ತು. ಇದಕ್ಕೆ ವಿರೋಧ ಪಕ್ಷದವರು ಅದನ್ನ ಸ್ಟ್ರೈಕ್ ಮಾಡಿ ಬಂದ್ ಮಾಡಿ ನಿಲ್ಸಿರೋ. ಈಗ ಇನ್ನೊಂದು ರೀತಿಯಲ್ಲಿ ರೇಷನ್ ಕಾರ್ಡ್ನ ರದ್ದು ಮಾಡಲು ಹೋಗ್ತಾ ಇದೆ. ಯಾವ ರೀತಿ ಅಂದ್ರೆ, EKYC ಸರ್ಕಾರ ನಿಮಗೆ ಆದೇಶವನ್ನ ಕೊಟ್ಟು ತುಂಬಾ ದಿನ ಆಗಿತ್ತು. EKYC ಮಾಡ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ಗೆ. ಪ್ರತಿಯೊಬ್ಬ ಸದಸ್ಯನು, ಪ್ರತಿಯೊಬ್ಬ ವ್ಯಕ್ತಿಯು ರೇಷನ್ ಕಾರ್ಡಲ್ಲಿ ಇರೋರು ಹೋಗಿ ನಿಮ್ಮ ಹತ್ತಿರದ ಇಲ್ಲ ನೀವು ರೇಷನ್ ತಗೊಳೋ ಅಂಗಡಿಗೆ ಹೋಗಿ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಅಲ್ಲಿ OTP ಮುಖಾಂತರ ನಿಮ್ಮ EKYC ಮಾಡ್ಕೊಳೋದು ವ್ಯವಸ್ಥೆ ಇತ್ತು. ಹಾಗೇನೆ ಈಗ ಎಲ್ಲ ಬಯೋಮೆಟ್ರಿಕ್ ಮುಖಾಂತರ EKYC ಮಾಡ್ಕೋಬೇಕು ನೋಡಿ. ಈಗ EKYC ಆಧಾರ್ ಕಾರ್ಡ್ ಅನ್ನ ಯಾರು EKYC ಮಾಡಿಸಿಲ್ಲ ರೇಷನ್ ಕಾರ್ಡ್ ಜೊತೆ, ಅಂತಹ ಮೆಂಬರ್ಗಳನ್ನ ಇರುವಂತಹ ರೇಷನ್ ಕಾರ್ಡ್ ಇಂದ ಕೈ ಬಿಡಲಾಗ್ತಿದೆ. ಇದು ಈಗ ತಾನೇ ಬಂದಿರುವಂತಹ ಸುದ್ದಿ ಆಗಿದೆ, ಇವತ್ತಿನ ಬೆಳವಣಿಗೆ ಆಗ್ತಾ ಇದೆ. ಈ EKYC ನಿಮ್ಮ ಮನೆಯಲ್ಲಿ 5 ಜನ ಇದ್ದರೂ ಸಹ 5 ಜನನೂ EKYC ಮಾಡಿಸಲೇಬೇಕು. 5 ಜನನೂ ಸಹ EKYC ಮಾಡಲೇಬೇಕು. ಇಲ್ಲ ನೀವು EKYCಯಲ್ಲಿ 5 ಜನದಲ್ಲಿ 3 ಜನ ಮಾತ್ರ ಮಾಡಿದಿರಾ ಅಂದ್ರೆ ಇನ್ನ 2 ಜನದ ಕೈಯನ್ನ ಬಿಡಲಾಗುತ್ತೆ. ಅಂದ್ರೆ ರೇಷನ್ ಕಾರ್ಡದಿಂದ ರದ್ದು ಮಾಡಲಾಗುತ್ತೆ, ನಿಮ್ಮನ್ನ ಕೈ ಬಿಡಲಾಗುತ್ತೆ, ನಿಮ್ಮನ್ನ ಡಿಲೀಟ್ ಮಾಡಲಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು, ಈಗಲೇ ನೀವು ಎಲ್ಲಿ ರೇಷನ್ ಕಾರ್ಡನ್ನು ತಗೊಂಡಿರ್ತೀರೋ, ಎಲ್ಲಿ ರೇಷನ್ನ ತಗೊಳ್ತಾ ಇರ್ತೀರೋ ಆ ಜಾಗಕ್ಕೆ ಹೋಗಿ ದಯವಿಟ್ಟು ನೀವು ಮಾಡಬೇಕಾರದಿಷ್ಟೇ, ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡೋಗಿ, ಫೋನ್ ತೊಗೊಂಡೋಗಿ ನೀವು ಹೋಗುವಾಗ ಹೆಬ್ಬಿಟ್ಟನ್ನು ಕೊಟ್ಟು EKYC ಮಾಡಿಸ್ಕೊಳ್ಳಿ ನೋಡಿ. 5 ಜನಕ್ಕೆ ತಲಕ್ಕೆ 10 kg ಅಂತ ಅಕ್ಕಿ ಅಂದ್ರು, 5 ಜನಕ್ಕೆ 50 kg. ಅದರಲ್ಲಿ ಇಬ್ರು EKYC ಮಾಡಿಸಿಲ್ಲ ಅಂತೇಳಿ ಅವರನ್ನ ರದ್ದು ಮಾಡಿಸಿದ್ರೆ ತಲಾ 10 kg ಅಂದ್ರು 30 kg ಬರುತ್ತೆ. ಯಾಕೆ ಅಂದ್ರೆ ಇಬ್ರು ವ್ಯಕ್ತಿಗಳನ್ನ ಡಿಲೀಟ್ ಮಾಡಲಾಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ನೀವು ರೇಷನ್ ತಗೊಳ್ಳೋ ಅಂಗಡಿಗೆ ಹೋಗಿ ಈಗಲೇ EKYC ಮಾಡ್ಕೊಂತೀಯ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈಗ ಕೇಳ್ತಾ ಇದ್ದೀನಿ. ಧನ್ಯವಾದಗಳು.